ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಸರ್. ಸೊ ಇವಾಗ ನಾನು ಇನ್ನೊಂದು ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ನಾವು ಇಲ್ಲಿ ಮನಾಲಿಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನಂದು ಔಟ್ಫಿಟ್. ಇಲ್ಲಿ ನಾವು ರತನ್ ಪಾಸ್, ಸೋಲಂಗ್ ವ್ಯಾಲಿ ಮತ್ತು ಅಟಲ್ ಟನಲ್ಗೆ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಜೀನ್ಸ್ ಮೇಲೆ ಟಾಪ್ ಹಾಕಿದ್ದೀನಿ ಆ್ಯಂಡ್ ಈ ಉಲ್ಲಂದು ಸ್ವೆಟರ್ ಹಾಕ್ತಾ ಇದ್ದೀನಿ. ಕುಶಲ್ ಬಂದು ಜೀನ್ಸ್ ಮತ್ತು ಪುಲೋವರ್ ಹಾಕಿದ್ದಾರೆ, ಅದ್ರ ಮೇಲೆ ಜಾಕೆಟ್ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಇದೆ. 10:30 ಅಷ್ಟರಲ್ಲಿ ರೆಡಿ ಆಗಬೇಕಿತ್ತು, ರೆಡಿ ಆಗಿದ್ದೀವಿ. ಈಗ ಹೋಗಬೇಕು ಕೆಳಗಡೆ. ಸೊ ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ. ಆ್ಯಂಡ್ ಅಲ್ಲಿ ಆ್ಯಕ್ಟಿವಿಟೀಸ್ ಇರುತ್ತೆ ಸೋಲಂಗ್ ವ್ಯಾಲಿ ಮತ್ತು ರತನ್ ಪಾಸಲ್ಲಿ. ನೋಡೋಣ ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಚಳಿ ಇದೆ, ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗಬಹುದು, ಬಟ್ ಆದರೂ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ID ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ. ಸೊ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಟು ದ ಇನ್ಸ್ಟಾಗ್ರಾಮ್ ಆಲ್ಸೋ. ಸೊ ನೋಡೋಣ, ಇವಾಗ ಹೋಗಬೇಕು. ಫ್ರೆಂಡ್ಸ್ ಫೈನಲಿ ರೆಡಿ ಆದ್ವಿ. ಶೂಸ್ ಹಾಕಿದ್ದೀವಿ, ಜೀನ್ಸ್ ಎತ್ಕೊಂಡಿದ್ದೀನಿ, ಫ್ರೀ ಹೇರೇ ಬಿಟ್ಟಿದ್ದೀನಿ. ಅಲ್ಲಿ ನೋಡೋಣ, ರಿಬ್ಬನ್ ಎತ್ಕೊಂಡಿದ್ದೀನಿ, ಅಲ್ಲಿ ಬೇಕಾದ್ರೆ ಹಾಕೋತೀನಿ. ಸೊ ಇವಾಗ ಕಾಟನ್ ಎತ್ಕೊತಾ ಇದ್ದೀವಿ. ಸ್ವಲ್ಪ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಅಲ್ವಾ, ಅದಕ್ಕೆ. ಸೊ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ನಾವು. ಫುಲ್ ಚಳಿ, ಕೈಯೆಲ್ಲ ನನ್ನದು ಪೂರ್ತಿ ಬೆಂಡ್ ಥರ ಆಗೋಗಿದೆ. ಕೆಣ್ಣೆ ಮುಟ್ಕೊಂಡ್ರೆ ಅಂತೂ ಫುಲ್ಲು ಸಖತ್ ಚೆನ್ನಾಗಿದೆ, ಕೂಲಾಗಿ. ಆ್ಯಂಡ್ ಈ ಸ್ವೆಟರ್ ಹಾಕಿರೋದಕ್ಕೆ ಸ್ವಲ್ಪ ಬೆಚ್ಚಗೆ ಅನ್ನಿಸ್ತಿದೆ ನನಗೆ. ಜೀನ್ಸ್ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಜಾಗರ್ಸ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಕುಶಾಲಲ್ಲಿ ಫೋಟೋಶೂಟ್ ಮಾಡ್ಸೋಣ ಸ್ನೋ ಹತ್ರ ಅಂತ ಹೇಳಿದ್ರು. ಸೊ ಅದಷ್ಟು ಆ್ಯಕ್ಟಿವಿಟೀಸ್ ಏರಿಯಾ ಏನೇನಿದೆ ಅದು ಕವರ್ ಮಾಡೋಣ ಅಂತ. ನಾಳೆ ಆ್ಯನಿವರ್ಸರಿ ಇರೋದ್ರಿಂದ ನಾಳೆ ಟೆಂಪಲ್, ಇಲ್ಲಿ ಹಡಿಂಬಾದೇವಿ ಟೆಂಪಲ್ ಇದೆ. ಸೊ ಆ ಟೆಂಪಲ್ಗೆಲ್ಲ ನಾಳೆ ಹೋಗೋಣ ಅಂತ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಬಟ್ ಜಾನ್ವರಿ ಟೈಮಲ್ಲಿ ಇನ್ನೂ ಜಾಸ್ತಿ ಸ್ನೋ ಇರುತ್ತಂತೆ, ಬಟ್ ಇವಾಗ ಒಂದು ಸ್ವಲ್ಪ ಇದೆ. ಸೊ ಇಟ್ಸ್ ಓಕೆ, ಫೈನ್. ಆ್ಯಂಡ್ ಇವಾಗ ಇವರೇ ಗಾಡಿ ಎಲ್ಲ ಇದು ಮಾಡ್ತಾರೆ. ಸೊ ನಾವು ಬೈಕ್ ಹೇಳೋಣ ಅಂದ್ಕೊಂಡ್ವಿ. ಬೈಕಲ್ಲಿ ರತನ್ ಹತ್ರ ಬಿಡಲ್ಲ ಅಂತಾರೆ, ರತನ್ ಪಾಸ್ ಹತ್ರ. ಸೊ ಇವರೇ ಕಾರ್ ಇದು ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಸೊ ಹೇಗಿದೆ? ಕೋಲ್ಡ್ ಐತೆ, ಅಲ್ಲಿ ವೆದರ್ಗೂ ಇಲ್ಲಿ ವೆದರ್ಗೂ ಬೇಜಾನ್ ಡಿಫ್ರೆನ್ಸ್ ಐತೆ. ಇಲ್ಲಿ ಎಷ್ಟು ಕೋಲ್ಡ್ ಐತೆ ಅಂದರೆ ಇನ್ನೂ ಮೌಂಟೇನಲ್ಲಿ ಇನ್ನೆಷ್ಟು ಕೋಲ್ಡ್ ಆಗುತ್ತೋ ಗೊತ್ತಿಲ್ಲ. ಹೋದ್ಮೇಲೆ ಹೇಳ್ತೀವಿ. ಆಗ ಕಾರ್ ಮೂವ್ ಆಗಿದೆ, ಹೋಗ್ತಿದ್ದೀವಿ. ಅಲ್ಲಿ ತೋರಿಸ್ತೀವಿ. ನಾನು ಹೇಳಿದಾಗ ಎಷ್ಟು ಕವರ್ ಆಗುತ್ತೋ ಅಷ್ಟೇ ಮಾಡೋಕ್ಕಾಗೋದು. ಫಸ್ಟ್ ನಾವೀಗ ರತನ್ ಪಾಸ್ ಹೋಗ್ತಾ ಇದ್ದೀವಿ. ನಾವು ರೂಮ್ ಮಾಡಿರೋದು ಕಡೆಯಿಂದ ರತನ್ ಪಾಸ್ಗೆ 52 ಕಿಲೋಮೀಟರ್ಸ್ ಆಗೋದ್ರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ, ತೋರಿಸ್ತೀವಿ. ಹೊರಗಡೆ ಕಣ್ಣು ಮುಂದೆ ಬಂದಂಗೆ ಅನ್ನಿಸ್ತಿದೆ. ಫ್ರೆಂಡ್ಸ್ ಇವಾಗ ನಾವಲ್ಲಿ ರತನ್ ಪಾಸ್ಗೆ ಹೋಗ್ಬೇಕಂದ್ರೆ ಈ ರೀತಿದು ಹಾಕೋಬೇಕು. ಸೊ ಇಲ್ಲೇ ಶಾಪ್ಗೆ ಕರ್ಕೊಂಡ್ಬರ್ತಾರೆ. 250 ಪರ್ ಹೆಡ್. ಇದಕ್ಕೆ ಮಾತ್ರ ಫುಲ್ ಕಂಪ್ಲೀಟ್ ಚೆನ್ನಾಗಿದೆ. ಫುಲ್ ಕಂಪ್ಲೀಟ್ ಸೂಟ್ ಕೊಡ್ತಾರೆ. ಶೂಸ್ ಮತ್ತು ಕ್ಯಾಪ್ ಎಲ್ಲ ಸಪ್ರೇಟ್ ನಾವು ತೊಗೋಬೇಕು. ಇದಕ್ಕೆ ಮಾತ್ರ 250 ರುಪೀಸು. ಸೊ ತೋರಿಸ್ತೀನಿ, ಕುಶಲ್ ಹಾಕಿದ್ದಾರೆ ಇವಾಗ. उसके परफेक्ट साइज है ना? ये तो थोड़ा लूज है, बहुत लूज है. ನಾನು ಇಷ್ಟು ತಗೊಂಡಿದ್ದೀನಿ. ಇದು ಅಥವಾ ಈ ಕಲರ್ ಟ್ರೈ ಮಾಡೋಣ ಅಂತ. ಇದು ಓಕೆ ಅನ್ನಿಸ್ತಿದೆ ನನಗೆ, ಚೆನ್ನಾಗಿ ಕಾಣ್ತಿದೆಯಾ ಇದು? ಸೊ ಫ್ರೆಂಡ್ಸ್ ಇವಾಗ ನಾವು ಆ್ಯಕ್ಟಿವಿಟೀಸು ಪ್ಲಸ್ಸು ಡ್ರೆಸ್ಸಿಂದ ಒಂದು ಸೆಟ್ ಅಮೌಂಟು. ಸೊ ನೆಕ್ಸ್ಟ್ ಗ್ಲೌಸ್, ಕ್ಯಾಪು ಮತ್ತು ಸಾಕ್ಸ್ಗೆ ಸಪ್ರೇಟ್ ಪೇ ಮಾಡಬೇಕು. ಅಂದಿಲ್ಲ. ಸೊ ಅದಷ್ಟಕ್ಕೆ ಸಪ್ರೇಟ್ ಪೇ ಮಾಡ್ತಿದ್ದೀವಿ. ಈಗ ಆ್ಯಕ್ಟಿವಿಟೀಸ್ಗಲ್ಲಿ ಹೋದಾಗ ಇದು ಮಾಡಬೇಕು. ಇದೇ ಕ್ಯಾಪು, ಇಲ್ಲಿ ಮನಾಲಿ ಕುಲ್ಲು ಅಂತ ಬರೆದಿದೆ. ಆ್ಯಂಡ್ ಗ್ಲೌಸ್ ಬಂದು ಇದು. ಇದಿಷ್ಟು ತೊಗೊಂಡಿದ್ದೀವಿ. ಆ್ಯಂಡ್ ಸಾಕ್ಸ್ ಕೂಡ ತೊಗೊಂಡಿದ್ದೀವಿ. ಶೂಸ್ ಎಲ್ಲ ಅವರೇ ಪ್ಲಾಸ್ಟಿಕ್ ಕೊಡ್ತಾರೆ, ಅಲ್ಲಿ ಆ್ಯಕ್ಟಿವಿಟೀಸ್ಗೆ ಬೇಕಾಗಿರೋದು.
ನಾವು ಸೆಲೆಕ್ಟ್ ಮಾಡಿರೋ ಆ್ಯಕ್ಟಿವಿಟೀಸ್ ಬಂದು ಜಿಪ್ ಲೈನ್ ಮಾಡಿದ್ದೀವಿ, ಆಮೇಲೆ ಟ್ಯೂಬ್ ರೈಡ್ ಮಾಡಿದ್ದೀವಿ, ಇನ್ನೊಂದು ಯಾವುದೋ ಸ್ಕೀಪಿಂಗ್ ಏನೋ ಇದೆ, ಅಂದರೆ ಐಸಲ್ಲಿ ಹೋಗುವಂಥದ್ದು. ಸೊ ಇಲ್ಲಿ ಒಂದು ಸ್ವಲ್ಪ ಆದರೂ ಬಿಸಿಲಿದೆ, ಸೊ ಬೆಚ್ಚಗೆ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ತೋರಿಸ್ತೀನಿ ನಿಮಗೆ. ಡ್ರೆಸ್ ಹಾಕೊಂಡ್ವಿ, ಇಲ್ಲೇ ಒಂದು ಕಡೆ ನಿಲ್ಲಿಸ್ತಾರೆ ಡ್ರೆಸ್ ಹಾಕೊಳ್ಳೋಕ್ಕೆ. ಮೇಲ್ಗಡೆ ಪೂರ್ತಿ ಫುಲ್ಲು ಸ್ನೋ ಫಾಲ್ ಆಗ್ತಾ ಇರುತ್ತೆ, ಚಳಿ ಆಗುತ್ತೆ ಅಂದ್ಬಿಟ್ಟು ಸೊ ಹಾಕೊಂಡಿದ್ದೀವಿ. ನಮ್ಗೆ ಆಗಲೇ ಒಂಥರ ಆಗ್ತಾಯಿದೆ, ಕೈಯೆಲ್ಲ ಒಂಥರ ಪೂರ್ತಿ ಇದಾಗ್ಬಿಟ್ಟಿದೆ, ಕೋಲ್ಡ್ ಆದಂಗೆ ಅನ್ನಿಸ್ತಾ ಇದೆ, ಅಂದರೆ ಅಷ್ಟು ಕೋಲ್ಡ್ ಅನ್ನಿಸ್ತಿದೆ. ನಾನು ಹಾಕೊಂಬಂದಿದ್ದೆಲ್ಲ ಉಲ್ಲನ್ನು ಅದ್ರ ಮೇಲೇ ಈ ಜಾಕೆಟ್ ಹಾಕೊಂಬಂದಿದ್ದೀನಿ, ಪೂರ್ತಿ ಜಂಪ್ ಸೂಟ್ ಜಾಕೆಟ್ ಇದನ್ನೇ ಹಾಕಿದ್ದೀನಿ. ಎರಡೆರಡು ಹಾಕಿದ್ದೀವಿ ಇಬ್ಬರು ಕೂಡ, ನಮಗೂ ಪೂರ್ತಿ ಚಳಿ. ಸೊ ನಾವು ಎಷ್ಟು ಹೈಟಲ್ಲಿ ಇರೋದು ಕುಶ್? 3050. ಎಷ್ಟು? 13,500. 13,500 ಫೀಟ್ ಎಬೋ ನಾವು ಮೇಲ್ಗಡೆ ಇರೋದು. ಸೊ ಇಲ್ಲಂತೂ ನೀವು ನೋಡ್ಬೋದು ಸ್ನೋ ಹೇಗೆ ಕಾಣ್ತಿದೆ ಅಂತ. ತೋರಿಸ್ತೀವಿ ಈಗ. ಆ್ಯಕ್ಟಿವಿಟೀಸ್ ಬೇರೆ ತಗೊಬಿಟ್ಟಿದ್ದೀನಿ, ಗ್ಲೌಸ್ ಎಲ್ಲ ಹಾಕೊಂಡಿದ್ದೀನಿ. ನೋಡೋಣ ನೋಡಿ ಈ ಕಡೆ ಸಿಕ್ತು. ಫ್ರೆಂಡ್ಸ್ ಫುಲ್ ಕೋಲ್ಡ್ ಆಗಿದೆ, ಐಸ್ ಅಂತೂ ಇಲ್ಲಿ ಸಖತ್ತಿದೆ. ಆ್ಯಂಡ್ ನಾವು ರೌಂಡಿಂಗ್ಸ್ಗೆ ಆಮೇಲೆ ಹೋಗ್ತೀವಿ, ಫಸ್ಟ್ ಆ್ಯಕ್ಟಿವಿಟೀಸ್ ಮುಗಿಸ್ತಾ ಇದ್ದೀವಿ. ನೀವು ನೋಡ್ಬೋದು ಪೂರ್ತಿ ಸ್ನೋ. ಸೋ 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 ಹ್ಯಾಪಿ. ಕುಶಲ್ ಆಲ್ರೆಡಿ ಟ್ರೈ ಮಾಡ್ತಿದ್ದಾರೆ, ಅದು ಆಗ್ತಿಲ್ಲ, ಬಿದ್ದಿ ಹೋಗ್ತಾ ಇದ್ದಾರೆ. ನಾನು ಹೆಂಗೆ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ನಾನಂತೂ ಇನ್ನೊಂದು ತುಂಬ ದೊಡ್ಡ ಟರ್ಮ್ ಬುಕ್ ನಾನು. ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ. Smile please. ಎಲ್ಲ ಆ್ಯಕ್ಟಿವಿಟೀಸ್ಗೂ ನಿಮಗೆ ಟ್ರೈನರ್ ಇರ್ತಾರೆ, ಅವರೇ ಟ್ರೈನ್ ಮಾಡ್ತಾರೆ.
ಸೊ ತಿಂತಾ ಇದ್ದೀವಿ. ಇದು ಕೂಡ ತಣ್ಣಗೆ ಅನಿಸ್ತಿದೆ ಎಷ್ಟು ಬಿಸಿ ಇದ್ರು. ಹೌ ಇಸ್ ದ ಟೇಸ್ಟ್? ಸೂಪರ್ ಅಲ್ವಾ? ಫೀಲ್ ಹೆಂಗಿದೆ? ಫುಲ್ ಅಸಮಾಗೈತೆ. ಮ್ಯಾಗಿ ಮಾತ್ರ ಅಲ್ಟಿಮೇಟ್ ಆಗಿದೆ. ವೆದರ್ಗೂ ಎಷ್ಟೇ ಬಿಸಿ ಕೊಟ್ಟರು ಇಲ್ಲಿ ಬೆಚ್ಚಗೆ ಅನಿಸುತ್ತೆ ಹೊರತು ಫುಲ್ ಸುಡೋ ಒಂಥರ ಅನಿಸಲ್ಲ. ಸೊ ನೈಸ್. ಸೊ ಫ್ರೆಂಡ್ಸ್, ಯಾರೆಲ್ಲ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅಂತ ಇನ್ ಕೇಸ್ ಏನಾದ್ರು ಬಂದರೆ ಫಸ್ಟೇ ಅವರು ಇದು ಮಾಡಿರ್ತಾರೆ. ಬಟ್ ಆದರೂ ಕೂಡ ತುಂಬ ರೇಟ್ ಜಾಸ್ತಿ ಅನ್ನಿಸ್ತು ನಮಗೆ ಆ್ಯಕ್ಟಿವಿಟೀಸ್ಗೆ. ಜಸ್ಟ್ ಒಂದು 3 to 4 ಟೈಮ್ಸ್ ನಮ್ಗೆ ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ಬಟ್ ಮ್ಯಾಕ್ಸಿಮಮ್ 4 to 5 ಟೈಮ್ಸ್ ಅನಿಸುತ್ತೆ ನಾವು ಮಾಡಿದ್ದು. ಸೊ ಚೆನ್ನಾಗಿತ್ತು ಸ್ಕಲ್ಪಿಂಗು. ಆ್ಯಂಡ್ ನೆಕ್ಸ್ಟು ಟ್ಯೂಬ್ ರೈಡಿಂಗ್ ಹೋಗಬೇಕು. ಫಸ್ಟ್ ಕುಶಲು ರೌಂಡ್ ಮಾಡ್ಕೊಂಬರೋಣ ಎಲ್ಲ ಕಡೆ ಅಂತ ಅಂದ್ಬಿಟ್ಟು ಅಂದಿದ್ದಾರೆ. ಸೊ ಇಲ್ಲಿ ಪೂರ್ತಿ ಇದೆ, ನೋಡ್ಕೊಂಡು ಹೋಗೋಣ ಅಂತ. ಸಕ್ಕತ್ತಾಗಿದೆ, ಹೇಳೋಕ್ಕಾಗ್ತಿಲ್ಲ ಆ ರೀತಿ ಫೀಲಿಂಗ್ ಇದು. ಸೊ ಈಗ ನಾವು ಮೇಲ್ಗಡೆ ಸ್ನೋ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಒಂದ್ಸಲ ಆದರೂ ಟೇಸ್ಟ್ ಮಾಡೋಣ ಅಂತ. ನನಗಂತೂ ಆಗಲೇ ಕೋಲ್ಡ್ ಆಗೋ ಥರ ಕಾಣ್ತಿದೆ, ಫುಲ್ಲು ಕೋಲ್ಡು ದೇವ್ರೆ. ಇಲ್ಲೇ ಬಿಸಿಯಾಗಿ ನೋಡಿ ಮ್ಯಾಗಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಬಾಯು ಅಂದರೆ ಬರೀ ಹೊಗೆನೇ ಬರ್ತಾ ಇದೆ. ಕುಶಲ್ ನೋಡಿ ಹೆಂಗೆ ಬರ್ತಾ ಇದ್ದಾರೆ ಅಂತ. ಈ ಥರ ಸ್ನೋ ತಿನ್ನಬೇಕು ನೋಡಿ. ನಾನಿವಾಗ ಐಸಲ್ಲಿ ಕುತ್ಕೊಂಡು ಸ್ಲೈಡ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಇಲ್ಲಿ ತಗೊಳ್ಳೋದು ಅಂತ. ನೋಡಿ ಕುಶಲ್ ಹೇಗೆ ಮಲಗಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಐ ಆಮ್ ಟ್ರೈಯಿಂಗ್ ಟು ಗೋ. ಸೊ ಕುಳು ಅಂತಿದೆ. ಸೂಪರ್ ಡೂಪರ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್, ನೀವು ಯಾರು ಮನೆಯಾಳಿಗೆ ಬಂದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಒಂಥರ ಕ್ರೇಜಿಯಾಗಿ ಫೀಲ್ ಆಗುತ್ತೆ. ಸೊ ನೋಡೋಣ. ಕುಶಲ್ಗಂತೂ ಬರೋಕ್ಕಾಗಲಿಲ್ಲ, ನಾನು ಬಂದ್ಬಿಟ್ಟೆ. ಸಖತ್ತಾಗಿದೆ. ನಾನು ಸ್ನೋ ಈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಕಾಲಿಟ್ರೆ ಹಿಂಗೆ ಹೋಗುತ್ತೆ. ನೋಡಿ ಇಲ್ಲಿ ಐಸ್ ಬಾಲ್ ಕುಶಲ್ಗೆ ಹೊಡೆಯೋದಕ್ಕೆ ಅಂತ ಆಗಿಂದ ಇಲ್ಲಿ ಬಿದ್ದು ಒದ್ದಾಡ್ಬಿಟ್ಟಿದ್ದೀನಿ ನಾನು. ನಾವು ಟ್ರೈಪಾಡ್ನ ಕಾರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ, ಇಲ್ಲಾಂದ್ರೆ ನಾವು ಇಲ್ಲೆಲ್ಲರೂ ಇಟ್ಬಿಟ್ಟು ವಿಡಿಯೋ ಮಾಡ್ಕೋಬೋದಿತ್ತು. ಸಖತ್ ಆಟ ಆಡ್ತಾ ಇದ್ದೀನಿ, ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಅಯ್ಯೋ, ಇಷ್ಟಿಷ್ಟಪ್ಪ ಐಸ್ ಬಾಲ್ನ ಈಗ ಕುಶಲ್ಗೆ ಹಾಕ್ತಾ ಇದ್ದೀನಿ. ಸೊ ರೆಡಿ, 1 2 3 ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಕುಶಲ್ ಹೊಡಿಯಕ್ಕೆ ಅಂದ್ಬಿಟ್ಟು ಗುಡ್ಡೆ ಹಾಕಿದ್ರೆ ಎಲ್ಲ ನನ್ನ ಮೇಲೆ ಬಿದ್ದು. ಸೊ ಫ್ರೆಂಡ್ಸ್, ಸೂಪರ್ ಎಕ್ಸೈಟೆಡ್, ಸಖತ್ ಕ್ರೇಜಿ ಆಗಿದ್ದೀವಿ. ಫುಲ್ ಕೊರಿತಾ ಇದೆ. ಆದ್ರೂ ಆಟ ಆಡೋದು ಮಾತ್ರ ಗೊತ್ತಿಲ್ಲ, ಯಾವಾಗಲೂ ಒಂದ್ಸಲ ಬಂದಿರೋದು ಅಂತ.
ಬ್ರೆಡ್ ಆಮ್ಲೆಟ್ ತಗೊಂಡಿದ್ದೀವಿ ಈಗ ಬಿಸಿ ತಿನ್ನೋಣ ಅಂತ. ಏನು ತಗೊಂಡ್ರು ಬಿಸಿ ಅಂತೂ ಇರಲ್ಲ ಇಲ್ಲಿ, ತಗೊಂಡ್ರು ಬಿಸಿ ಅಷ್ಟು ಬೇಗನೆ ಆರೋಗುತ್ತೆ. ಸೊ ಬಿಸಿ ಇದ್ದಾಗಲೇ ತಿನ್ಕೋಬೇಕು. ಸೊ ತಿನ್ಬಿಟ್ಟು ಮಾಡ್ತಾಳೆ ಸದ್ಯಕ್ಕೆ ಬಾಯ್. ಚೆನ್ನಾಗಿದೆ, ಪರವಾಗಿಲ್ಲ. ಫುಲ್ ಕೋಲ್ಡು, ನನ್ನ ಮುಖ ಎಲ್ಲ ಒಂಥರ ಆಗ್ತಾ ಇದೆ. ನೈಸ್. ಇದಕ್ಕೆ ನಾವು ಬರ್ತಾ ಹಾರ್ಸಲ್ಲಿ ಬಂದಿದ್ದು, ಇದೇ ಹಾರ್ಸ್ಗಳಲ್ಲಿ. ಈಗ ಹೋಗ್ತಾನೆ ಹಂಗೆ ಹೋಗ್ಬೇಕು. ಫ್ರೆಂಡ್ಸ್, ಈಗ ಬಂದ್ವಿ, ಕಾರಲ್ಲಿ ಕೂತಿದ್ದೀವಿ. ನನಗೆ ಬಾಯ ಹೊರಡ್ತಿಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಫುಲ್ ಕೋಲ್ಡು, ಮುಖ ಎಲ್ಲ ಒಂಥರ ಬೆಂಡ್ ಆದಂಗೆ ಆಗಿದೆ. ಫೀಲೇ ಆಗ್ತಾ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಬಟ್ ಪೇಸ್ ಮಾತ್ರ ಆಸಮ್ ಆಗಿತ್ತು, ಎಂಜಾಯ್ ಮಾಡ್ಬೋದು. ಬಟ್ ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ ಈಗ. ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ